ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಓಡ್ ರೊಟ್ಟಿ, ಓಡ್ಪಾಳೆ, ಓಡಿಟ್ಟು ಇದು ಕಣ್ಣು ಆಗಿ ಯಾವ ರೀತಿ ಮಾಡೋದು ಮತ್ತು ಕಾವಲಿಯಿಂದ ಕಪ್ಪಾಗದ ರೀತಿಯಲ್ಲಿ ಸುಲಭವಾಗಿ ಎದ್ದು ಬರಲು ಒಂದು ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಹಾಗೆ ಅಮಿತಾಸ್ ಕಿಚನ್ಗೆ ಹೋಗುವ, ರೆಸಿಪಿ ನೋಡಿಕೊಂಡು ಬರುವ. ಇಲ್ಲಿ ನಾನು 2 ಪಾವ್ ಅಕ್ಕಿಯನ್ನು ಹಿಂದಿನ ದಿನವೇ ನೆನೆ ಹಾಕಿದ್ದೇನೆ. ನೆನೆ ಹಾಕಿದ ನಂತರ ಚೆನ್ನಾಗಿ ವಾಶ್ ಮಾಡಿ ಇಟ್ಟುಕೊಂಡಿದ್ದೇನೆ. ಹಾಗೆ ಇಲ್ಲಿ 4 ಟೇಬಲ್ ಸ್ಪೂನ್ನಷ್ಟು ವೈಟ್ ರೈಸನ್ನು ತಗೊಂಡಿದ್ದೇನೆ. ಬೆಳ್ತಿಗಕ್ಕಿ ಅನ್ನ, ಕುಚ್ಚಲಕ್ಕಿ ಅನ್ನ ಕೂಡ ತಗೊಳ್ಬೋದು. ಅಂದರೆ ಕೆಲವರು ಹೆಚ್ಚಾಗಿ ಬೆಳ್ತಿಗಕ್ಕಿ ಅನ್ನ ಮಾಡೋರು ಇರ್ತಾರಲ್ಲ, ಅವರಿಗೆ ಕೂಡ ಇದನ್ನು ನಾನು ಹೇಳ್ತಾ ಇದ್ದೇನೆ. ಹಾಗೆ ಇಲ್ಲಿ ಅಕ್ಕಿಯನ್ನು ಅರ್ಧ ಭಾಗದಷ್ಟು ಅಕ್ಕಿಯನ್ನು ಹಾಕಿಕೊಳ್ಳುವ. ಹಾಗೆ ಅದರ ಜೊತೆಯಲ್ಲಿ ಅರ್ಧದಷ್ಟು ಅನ್ನವನ್ನು ಕೂಡ ಹಾಕಿಕೊಂಡು ನಯವಾಗಿ ರುಬ್ಬಬೇಕು. ನಾವು ನೀರು ದೋಸೆ ಎಲ್ಲ ರುಬ್ತೇವಲ್ಲ, ಅದೇ ರೀತಿ ನಯವಾಗಿ ರುಬ್ಬಿಕೊಳ್ಬೇಕು. ಜೊತೆಯಲ್ಲಿ ಉಪ್ಪನ್ನು ಕೂಡ ಹಾಕಿಕೊಳ್ಳ, ಇನ್ನು ನಯವಾಗಿ ರುಬ್ಬಿಕೊಳ್ಳ. ಈಗ ನೋಡಿ, ಹಿಟ್ಟನ್ನು ರುಬ್ಬಿ ಆಯಿತು. ಒಂದು ಸಲ ರುಬ್ಬಿಕೊಂಡಿದ್ದೇನೆ. ಹಾಗೆ ಇನ್ನೊಂದು ಸಲ ಕೂಡ ಹಿಟ್ಟನ್ನು ರುಬ್ಬಿಕೊಂಡು ಆಯಿತು. ಇವಾಗ ನಾವು ಇದಕ್ಕೆ ಮಿಕ್ಸರ್ ಜಾರ್ ತೊಳೆದ ನೀರನ್ನು ಕೂಡ ಸೇರಿಸಿಕೊಂಡು ಒಂದು ಹಿಟ್ಟಿನ ಹದವನ್ನು ಮಾಡಿಕೊಳ್ಳುವ. ನೀರು ದೋಸೆಗಿಂತ ಸ್ವಲ್ಪ ಗಟ್ಟಿ ಬೇಕು, ತುಂಬ ತೆಳ್ಳಗೆ ಮಾಡಲಿಕ್ಕಿಲ್ಲ. ಹಾಗಿಲ್ಲಿ ಒಂದು ಮಣ್ಣಿನ ಕಾವಲಿ, ಓಡ್ಪಾಳೆಗೆ ಒಂದು ಬೇರೆ ಸಪ್ರೇಟಾದ ಕಾವಲಿ ಇರ್ತದೆ, ಅದನ್ನು ತಗೊಳ್ಬೇಕು. ಅದನ್ನು ಕಾವಲಿಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ಕಾವಲಿ ಚೆನ್ನಾಗಿ ಕಾಯಬೇಕು. ಬೆಂಕಿಯನ್ನು ಹೈ ಫ್ಲೇಮಲ್ಲಿಟ್ಟು ಕಾಯಿಸಿಕೊಂಡ್ರೆ ಆಯಿತು. ಲೆಕ್ಕದಿಂದ ಜಾಸ್ತಿ ಕಾಯಲಿಕ್ಕಿಲ್ಲ. ಹದವಾಗಿ ಕಾದ ನಂತರ ಇಲ್ಲಿ ಒಂದು ಟಿಪ್ಸ್ ಅಂದರೆ, ನಾನು ಇಲ್ಲಿ ನೋಡಿ ಕೊಬ್ಬರಿ ಎಣ್ಣೆಯನ್ನು ತಗೊಂಡಿದ್ದೇನೆ. ಒಂದು 2 ಟೀ ಸ್ಪೂನು, ಇಲ್ಲದಿದ್ದರೆ 1 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಈ ಬಂದಕ್ಕೆ ಹಾಕಿ, ಹಿಟ್ಟಿಗೆ ಹಾಕಿ ಉಂಟಲ್ಲ, ಚೆನ್ನಾಗಿ ತಿರುಗಿಸಬೇಕು. ಬಂದವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಹಿಟ್ಟಿಗೆ ಕೊಬ್ಬರಿ ಎಣ್ಣೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅಂದರೆ ಮಾತ್ರ ನಮಗೆ ಹಿಟ್ಟು ಚೆನ್ನಾಗಿ ಕಣ್ಣು ಬೀಳ್ತದೆ ಮತ್ತು ಕಾವಲಿಯಿಂದ ಕೂಡ ಚೆನ್ನಾಗಿ ಎದ್ದು ಬರ್ತದೆ. ಆನಂತರ ಕಾವಲಿ ನೋಡಿ ಕಾದಿದೆ. ಕಾದ ನಂತರ ಬಟ್ಟೆಯಲ್ಲಿ ಒಮ್ಮೆ ಚೆನ್ನಾಗಿ ಉಜ್ಜಿಕೊಳ್ಬೇಕು. ಅದನ್ನು ಕಾಟನ್ ಬಟ್ಟೆಯಲ್ಲಿ ಉಜ್ಜಿಕೊಳ್ಬೇಕು. ಆನಂತರ ಇಲ್ಲಿ 1 ಸೌಟನ್ನೀಗ ಹಾಕ್ತಾ ಇದ್ದೇನೆ. 1 ಸೌಟು ಹಿಟ್ಟನ್ನು ಹಾಕ್ತಾ ಇದ್ದೇನೆ, ಸಣ್ಣ ಸೌಟಲ್ಲಿ. ಒಮ್ಮೆ ಅದನ್ನು ಸ್ವಲ್ಪ ಸೌಟಲ್ಲಿ ತಗ್ಗಿಸಿಕೊಂಡ್ರೆ ಆಯಿತು. ಆನಂತರ ಇನ್ನೊಂದು ಸೌಟ ಹಾಕಿ, ಇನ್ನೊಂದು ಸಲ ಬಂದಕ್ಕೆ ಇನ್ನೊಂದು ಸಲ ಹಾಕಿ ಹಾಗೆ ಬಿಟ್ಟರೆ ಆಯಿತು. ಇವಾಗ ಬೆಂಕಿ ಸ್ವಲ್ಪ ಜಾಸ್ತಿ ಇರ್ತದೆ. ಆನಂತರ ಪೂರ್ತಿ ಕಣ್ಣು ಆಗಲಿಕ್ಕೆ ಬಿಡಬೇಕು ನಾವು. ಇದೀಗ ಮೊದಲನೆಗೆ ಹಾಕಿರುವಂಥ ಓಡ್ಪಾಳೆ, ಯಾವಾಗಲೂ ಮೊದಲಿಗೆ ಮಾಡುವಂಥ ದೋಸೆ ಆಗಲಿ, ಓಡ್ಪಾಳೆ, ರೊಟ್ಟಿ ಏನಿದ್ರೆ ಸಹ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ ಅಲ್ಲ. ಇದು ನೋಡಿ, ಸುರುವಿಗೆ ಹಾಕಿದಂಥ ಓಡ್ಪಾಳೆ ನೋಡಿ, ಚೆನ್ನಾಗಿ ಎದ್ದು ಕೂಡ ಬರ್ತದೆ ನೋಡಿ. ಅಷ್ಟು ಜಾಸ್ತಿ ಕಣ್ಣು ಬೀಳಲಿಲ್ಲ ಫಸ್ಟಿಗೆ ಹಾಕಿದ್ದಲ್ಲ ನೋಡಿ. ಅದರ ತಳಭಾಗ ಕೂಡ ಅಷ್ಟೇ ಕಪ್ಪಾಗಲಿಲ್ಲ, ಕರಿಯಾಗಲಿಲ್ಲ. ಹಾಗೆ ಪ್ರತಿಯೊಂದು ಸಲ ನಾವು ರೊಟ್ಟಿಯನ್ನು ತೆಗಿತೇವಲ್ಲ, ಆಗ ಪ್ರತಿಯೊಂದು ಸಲ ಸಹ ನಾವು ಕಾಟನ್ ಬಟ್ಟೆಯಲ್ಲಿ ಈ ಕಾವಲಿಯನ್ನು ಉಜ್ಜಿಕೊಳ್ಬೇಕು. ಮಣ್ಣಿನ ಕಾವಲಿಯನ್ನು ಉಜ್ಜಿಕೊಳ್ಬೇಕು. ಉಜ್ಜಿಕೊಂಡ ನಂತರ ಹಿಟ್ಟನ್ನು ಹಾಕಬೇಕು. ನೋಡಿ, ಈಗ 1 ಸೌಟು ಹಿಟ್ಟನ್ನು ಹಾಕಿ ಮೆಲ್ಲ ಸೌಟಿಯಿಂದ ಅದನ್ನು ಸ್ವಲ್ಪ ಅಗಲ ಮಾಡಿಕೊಳ್ಬೇಕು. ಸ್ವಲ್ಪ ಅಗಲ ಮಾಡಿಕೊಂಡ್ರೆ ಸಾಕು. ಹಾಗೆ ಇನ್ನೊಂದು ಸೌಟಲ್ಲಿ ಹಾಕಿಕೊಳ್ಬೇಕು. ಒಲೆಯೆಲ್ಲ ಇದ್ದರೆ ಉಂಟಲ್ಲ, ತುಂಬ ಸುಲಭವಾಗಿ ಎದ್ದು ಬರ್ತದೆ. ಇಲ್ಲಿ ನಮಗೆ ಸ್ಟವ್ ಆದ ಕಾರಣ ನಡುವೆಯಲ್ಲಿ ಬೆಂಕಿ ಬರೋದಿಲ್ಲಲ್ಲ, ಬರ್ನರ್ ನಡುವೆಯಲ್ಲಿ. ಹಾಗೆ ಒಂದು ಸ್ವಲ್ಪ ಅಲ್ಲಿ ಆದರೆ ಸ್ವಲ್ಪ ತವಕ್ಕೆ ಅಂಟಿಕೊಂಡಿರ್ತದೆ. ಒಲೆಯಲ್ಲಿ ಆದರೆ ಪೂರ್ತಿ ಬೆಂಕಿ ಹರಡಿ ಆದ ನಂತರ ಚೆನ್ನಾಗಿ ಎದ್ದು ಬರ್ತದೆ ನೋಡಿ. ಇಲ್ಲಿ ಪೂರ್ತಿ ಈಗ ಕಣ್ಣು ಬೀಳ್ತಾ ಉಂಟು ನೋಡಿ. ಈಗ ಇದು 2ನೇ ರೊಟ್ಟಿ ಹಾಕ್ತಾಯಿದ್ದೇನೆ ನಾನು, ಓಡ್ಪಾಳೆ ಹಾಕ್ತಾಯಿದ್ದೇನೆ ನೋಡಿ. ಎಷ್ಟು ಕಣ್ಣಾಗಿ ಬಿದ್ದಿದೆ ನೋಡಿ. ಪೂರ್ತಿ ಕಣ್ಣಾಗಿ ಬಿದ್ದ ನಂತರ ಮುಚ್ಚಬೇಕು. ಮತ್ತು ಬೆಂಕಿಯನ್ನು ನಾವು ಸಿಮ್ಮಲ್ಲಿ ಇಡಬೇಕು. ಬೆಂಕಿಯನ್ನು ಪೂರ್ತಿ ಕಡಿಮೆ ಮಾಡಬೇಕು. ಹಾಗೆ ನೋಡಿ, ಎಬ್ಬಿಸ್ಲಿಕ್ಕೆ ಆಗುವಾಗ ಬೆಂಕಿಯನ್ನು ಜಾಸ್ತಿ ಇಟ್ಟುಕೊಂಡು ಎಬ್ಬಿಸಿಕೊಂಡ್ರೆ ಆಯಿತು. ಇವಾಗ ನೋಡಿ, ಇದು 2ನೇ ದೋಸೆ ಓಡ್ಪಾಳೆ ಎಷ್ಟು ಚೆನ್ನಾಗಿ ಎದ್ದು ಬರ್ತದೆ ನೋಡಿ. ಹಾಗೆ ಕಣ್ಣಾಗಿ ಬಿದ್ದಿದೆ ನೋಡಿ. ನೀವು ಕೂಡ ಇದನ್ನೊಂದ್ಸಲ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರಾದರೂ ಹೊಸಬರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಈ ಓಡ್ಪಾಳೆಗೆ ಉಂಟಲ್ಲ, ನಾನ್ ವೆಜ್ ಆದರೆ ತುಂಬ ಒಳ್ಳೆಯದಾಗ್ತದೆ, ಮೀನು ಸಾರ ಎಲ್ಲ ತುಂಬ ಒಳ್ಳೆಯದಾಗ್ತದೆ. ನಾನಿಲ್ಲಿ ಒಂದು ಚಟ್ನಿ ಮಾಡಿದ್ದೇನೆ, ಬೆಳ್ಳುಳ್ಳಿ ಹಾಕಿ ಚಟ್ನಿ ಮಾಡಿದ್ದೇನೆ. ಅದಕ್ಕೊಂದು ಒಗ್ಗರಣೆ ನಮ್ಮ ಮಾಮೂಲು ಒಗ್ಗರಣೆ, ಬೇವು ಸೊಪ್ಪು, ಸಾಸಿವೆ, ಉದ್ದಿನಬೇಳೆ ಎಲ್ಲ ಹಾಕಿ ಒಂದು ಒಗ್ಗರಣೆ ಮಾಡಿದ್ದೇನೆ. ಚಟ್ನಿ ಕೂಡ ಒಳ್ಳೆಯದಾಗ್ತದೆ. ನೋಡಿ, ನಮ್ಮ ಎಲ್ಲ ಓಡ್ಪಾಳೆ ರೆಡಿಯಾಗಿದೆ ನೋಡಿ. ಎಷ್ಟು ಕಣ್ಣು ಬಿದ್ದು ಸಾಫ್ಟ್ ಆಗಿದೆ. ಕೂಡಲೇ ಕಾವಲಿಂದ ತೆಗೆದ ಕೂಡಲೇ ಅದು ಸ್ವಲ್ಪ ರೋಸ್ಟ್ ಆಗಿರ್ತದೆ. ಆನಂತರ ಒಂದು ಸ್ವಲ್ಪ ಸಾಫ್ಟ್ ಆಗ್ತದೆ. ಇದು ಸಾಯಂಕಾಲ ತನಕ ಹೀಗೆ ಸಾಫ್ಟಾಗಿ ಚೆನ್ನಾಗಿರ್ತದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ನಾಳೆ ನಾವು ಬ್ಲಾಗ್ ರೆಸಿಪಿಯಿಂದ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.